ವದಂತಿಗಳಿಗೆ ಕ್ಲಾರಿಟಿ ಕೊಟ್ಟಂತಹ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಹಲವು ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯ ಧ್ವನಿಯಿಂದ ಹಾಡುಗಳಿಂದ ಹೆಸರು ಮಾಡಿರುವಂತಹ ಗಾಯಕಿ ಅರ್ಚನಾ ಉಡುಪ ಅವರ ಪರಿಚಯ ತಮಗೆಲ್ಲರಿಗೂ ಇದ್ದೇ ಇದೆ. ಅವರ ವಿಚಾರವಾಗಿ ಒಂದಷ್ಟು ವದಂತಿಗಳು ಇತ್ತೀಚೆಗೆ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಅರ್ಚನಾ ಉಡುಪ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಅವರು ಎದುರಿಸಿದಂತಹ ಕಷ್ಟದ ದಿನಗಳ ಬಗ್ಗೆ ಮಾತಾಡ್ತಾ 20 ವರ್ಷಗಳ ಹಿಂದೆ ಅವರಿಗೆ ಗಂಟಲಲ್ಲಿ ಏನೋ ಒಂದು ಸಣ್ಣ ನೋವು ಕಾಣಿಸ್ಕೊಂಡು ಶುರುವಾದಂತಹ ಕಿರಿಕಿರಿಯಿಂದ ಅರ್ಚನಾ ಅವರಿಗೆ ಹಾಡಲಾಗದೆ ಒಂದಷ್ಟು ತಿಂಗಳುಗಳ ಕಾಲ ಹಾಡೋದನ್ನು ನಿಲ್ಲಿಸಬೇಕಾಯಿತು ಅಂತ ಅವರು ಆ ಸಂದರ್ಶನದಲ್ಲಿ ಹೇಳಿದ್ರು. ನಂತರ ಸರಿಯಾದ ಮೇಲೆ ಹಾಡೋದನ್ನು ಮುಂದುವರಿಸಿದ್ರು ಕೂಡ. ಈ ಇಂಟರ್ವ್ಯೂಯಲ್ಲಿ ಹೇಳಿದಂತಹ ವಿಷಯನ ತಪ್ಪಾಗಿ ಅರ್ಥೈಸ್ಕೊಂಡಂತಹ ಒಂದಷ್ಟು ಜನ ಅರ್ಚನಾ ಉಡುಪ ಅವರಿಗೆ ಹಾಡಲು ಆಗ್ತಾ ಇಲ್ಲ, ಅವರು ಹಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ವದಂತಿಯನ್ನು ಹಬ್ಸೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ಮೇಜರ್ ವಿಷಯ ಏನು ಅಂದ್ರೆ, ಅದು ಅರ್ಚನಾ ಉಡುಪ ಅವರ ಹೇರ್ ಸ್ಟೈಲ್ ಮತ್ತು ಲುಕ್. ಯಾವುದೋ ಒಂದು ಸೀರಿಯಲ್ ಲುಕ್ಗಾಗಿ ಶಾರ್ಟ್ ಹೇರ್ ಅಂದ್ರೆ ಬಾಬ್ ಕಟ್ ಮಾಡಿಸ್ಕೊಂಡಿರುವಂತಹ ಅರ್ಚನಾ ಅವರನ್ನ ನೋಡಿ ಕೆಲವರು ಇವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ರೂಮರ್ಸ್ ಅನ್ನು ಹಬ್ಸಿದ್ರು. ಇದೆಲ್ಲದರಿಂದ ಬೇಸರಿಸಿಕೊಂಡಂತಹ ಗಾಯಕಿ ಅರ್ಚನಾ ಉಡುಪ, ನನಗೆ ಯಾವುದೇ ಥರದ ಅನಾರೋಗ್ಯ ಸಮಸ್ಯೆ ಇಲ್ಲ, ಐ ಆಮ್ ಆಲ್ ರೈಟ್, ಮುಂಚೆಗಿಂತಲೂ ಆರೋಗ್ಯವಾಗಿದ್ದೇನೆ ಮತ್ತು ಹಾಡೋದ್ರಲ್ಲೂ ಬ್ಯುಸಿ ಆಗಿದ್ದೇನೆ, ಈ ಥರದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಅಂತ ವಿಡಿಯೋ ಮಾಡುವ ಮುಖಾಂತರ ಅರ್ಚನಾ ಉಡುಪ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ.